ಕ್ರಾಸ್ ವೋಟಿಂಗ್ ಎಫೆಕ್ಟ್ ಎಚ್ಡಿಕೆಗೆ ಅಮಿತ್ ಶಾ ಫೋನ್ ಕಾಲ್ ಮಾಡಿದ್ದಾರೆ. ಮೈತ್ರಿಕೋಟೆಗೆ ಕನ್ನ ಬಿದ್ದಿದ್ದಕ್ಕೆ ಅಮಿತ್ ಶಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ ಎಫೆಕ್ಟ್ ಇದೀಗ ಎಚ್ಡಿಕೆಗೆ ಅಮಿತ್ ಶಾ ಕಾಲ್ ಮಾಡಿದ್ದಾರೆ. ಮೈತ್ರಿಕೋಟೆಗೆ ಕನ್ನ ಬಿದ್ದಿದ್ದಕ್ಕೆ ಅಮಿತ್ ಶಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಡಿಕೆಗೆ ಕರೆ ಮಾಡಿ ಬೇಸರ ಹೊರ ಹಾಕಿದ್ದಾರೆ. ಇಲ್ಲಿ ಮೈತ್ರಿ ಪಾಳ್ಯದಲ್ಲಿ ನಡುಕ ಹುಟ್ಟಿಸಿದ ಅಮಿತ್ ಶಾ ಫೋನ್. ಒಳಗಿದ್ದುಕೊಂಡೇ ದ್ರೋಹ ಮಾಡಿದವರ ವಿರುದ್ಧ ಕ್ರಮ ಆರ್ಡರ್ ಆಗುತ್ತಾ? ಹಾಗಾದ್ರೆ ಅಮಿತ್ ಶಾ ಅಂಗಳದಲ್ಲಿದೆ ಪರಿಷತ್ತು ಸೋಲಿನ ರಿಪೋರ್ಟ್. ಮೈತ್ರಿ ಧರ್ಮ ಉಲ್ಲಂಘಿಸಿದವರ ಪತ್ತೆಗೆ ಹೈಕಮಾಂಡ್ ಕೂಡ ಇಲ್ಲಿ ಸೂಚನೆ ನೀಡಲಾಗಿದೆ. ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇಲ್ಲಿ ಕೇಂದ್ರ ಬಿಜೆಪಿ ನಾಯಕರು. ಕ್ರಾಸ್ ವೋಟಿಂಗ್ ಎಫೆಕ್ಟ್ ಇದೀಗ ಎಚ್ಡಿಕೆಗೆ ಅಮಿತ್ ಶಾ ಅವರು ಫೋನ್ ಕಾಲ್ ಮಾಡಿದ್ದಾರೆ. ಏನಾಯಿತು, ಎಲ್ಲಿ ವ್ಯತ್ಯಾಸ ಆಯಿತು, ಯಾರು ಅಡ್ಡ ಮತದಾನ ಮಾಡಿದ್ದಾರೆ? ಈಗ ಮೈತ್ರಿಕೋಟೆಗೆ ಕನ್ನ ಬಿದ್ದಿದ್ದಕ್ಕೆ ಇದೀಗ ತೀವ್ರ ಅಸಮಾಧಾನಗೊಂಡಿದ್ದಾರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು. ಎಚ್ಡಿಕೆಗೆ ಕಾಲ್ ಮಾಡಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಪಾಳ್ಯದಲ್ಲಿ ಈಗ ಅಮಿತ್ ಶಾ ಕಾಲ್ ಮಾಡಿರುವುದು ಒಂದು ರೀತಿಯಾಗಿ ನಡುಕ ಹುಟ್ಟಿಸಿದೆ ಅಂತಲೇ ಕೂಡ ಹೇಳ್ಬೋದು. ಒಳಗಿದ್ಕೊಂಡೇ ದ್ರೋಹ ಮಾಡ್ತಾರೆ ಅಂದರೆ ಅಂಥವ್ರು ಯಾರು ಪತ್ತೆ ಹಚ್ಚಿ ಅಂತ ಕೂಡ ಇಲ್ಲಿ ಖಡಕ್ ಸೂಚನೆ ನೀಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಏನೇನಾಗಿದೆ, ಎಷ್ಟು ಕ್ರಾಸಿಂಗ್ ವೋಟಿಂಗ್ ಆಗಿದೆ, JDSನಿಂದ ಎಷ್ಟಾಗಿದೆ, BJPಯಿಂದ ಎಷ್ಟಾಗಿದೆ, ಏನು ಸಮಸ್ಯೆ ಆಗಿದೆ, ಯಾಕೆ ಹೀಗಾಗ್ತಾ ಇದೆ, ಈ ಎಲ್ಲ ರಿಪೋರ್ಟ್ ಕೂಡ ಅಮಿತ್ ಶಾ ಅವರ ಕೈಯಲ್ಲಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರು ಮೈತ್ರಿ ಧರ್ಮ ಉಲ್ಲಂಘನೆ ಮಾಡಿದ್ದಾರೆ ಅವರ ಪತ್ತೆಗೂ ಕೂಡ ಇಲ್ಲಿ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ದಾರೆ. ಅತ್ಯಂತ ಗಂಭೀರವಾಗಿ ಈ ಸೋಲನ್ನು ಇಲ್ಲಿ ಪರಿಗಣಿಸಿರುವುದು ಬಿಜೆಪಿ ಕೇಂದ್ರ ನಾಯಕರು. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಹೀಗಾಗ್ತಿದೆ, ಯಾಕೆಂದ್ರೆ ಉಪಚುನಾವಣೆಯಲ್ಲೂ ಕೂಡ ಸೋಲಾಯಿತು, ಈಗ ವಿಧಾನ ಪರಿಷತ್ತಲ್ಲೂ ಕೂಡ ಹೀಗೆ ಆಯಿತು. ಅದರಲ್ಲೂ ಕೂಡ ಅಡ್ಡ ಮತದಾನ ಮಾಡಿರುವುದು ಅಂದರೆ ಪಕ್ಷದಲ್ಲೇ ಇದ್ದು ಈ ರೀತಿಯಾಗಿ ದ್ರೋಹ ಬಗ್ದಿರುವುದು ಒಂದು ರೀತಿಯಾಗಿ ಕೇಂದ್ರ ಬಿಜೆಪಿ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಅಂತಲೇ ಕೂಡ ಹೇಳ್ಬೋದು.